ಇತಿಹಾಸವೇ ಕಂಡು ಕೇಳರಿಯದಂಥ ಮಳೆ ರಾಜ್ಯಾದ್ಯಂತ ಸುರಿಯುತ್ತಿದೆ. ವಾಡಿಕೆಗಿಂತ ಅಧಿಕವಾದಂತಹ ಮಳೆ ಬೆಂಗಳೂರಲ್ಲೂ ಕೂಡ ಸುರಿಯುತ್ತಿರುವುದರಿಂದ ಇಲ್ಲಿನ ಜನಜೀವನ ಅಸ್ತವ್ಯಸ್ತವಾಗಿದೆ. ಕಳೆದ ಕೆಲ ದಿನಗಳಿಂದಲೂ ಕೂಡ ಸತತವಾಗಿ ಮಳೆಯಾಗುತ್ತಿದೆ. ಇದರಿಂದಾಗಿ ಬೆಂಗಳೂರಿಗರು ಹೈರಾಣಾಗಿದ್ದಾರೆ. ಬೆಂಗಳೂರನ್ನ ಹೈಟೆಕ್ ಸಿಟಿ ಅಂತೇವೆ, ಗಾರ್ಡನ್ ಸಿಟಿ ಅಂತೇವೆ, ಬೆಂಗಳೂರನ್ನ ಮಾಡರ್ನ್ ಸಿಟಿ ಅಂತೇವೆ. ಯಾವಾಗ ಮಳೆ ಬಂತು ಆದರೆ ಬೆಂಗಳೂರಿನ ಅಸಲಿ ಎತ್ತು ಅನಾವರಣಗೊಂಡಿದ್ದು. ಮಳೆ ಬಂದಾಗ ಮಳೆ ನೀರನ್ನು ನಿರ್ವಹಣೆ ಮಾಡೋದಕ್ಕೆ ಸರಿಯಾದಂಥ ವ್ಯವಸ್ಥೆಗಳಿಲ್ಲ ಅಂತೇಳಿ ಜಗಜ್ಜಾಹೀರಾಯಿತು. ವಿಶೇಷವಾಗಿ ಬೆಂಗಳೂರಿನ ಪೂರ್ವ ತಾಲೂಕಿನ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದೆಂದೂ ಕಾಣದಂಥ 700 ಮಿಲಿಮೀಟರ್ ಮಳೆಯಾಗಿದೆ. ಹಾಗಾಗಿ ಬಹುತೇಕ ಎಲ್ಲ ಕೆರೆಗಳು ಕೂಡ ಕೋಡಿ ಹೋಗಿದೆ ಮತ್ತು ಎಲ್ಲ ಅಪಾರ್ಟ್ಮೆಂಟ್ಗಳು, ಲೇಔಟ್ಗಳು ಜಲಾವೃತವಾಗಿದೆ. ಪ್ರತಿಷ್ಠಿತ ಸಾಫ್ಟ್ವೇರ್ ದಿಗ್ಗಜ ವಿಪ್ರೋ ಕಾಂಪೌಂಡ್ಗೂ ಕೂಡ ಮಳೆ ನೀರು ನುಗ್ಗಿ ಅಸ್ತವ್ಯಸ್ತವಾಗಿದೆ. ಸರ್ಜಾಪುರ ರಸ್ತೆ, ಔಟರ್ ರಿಂಗ್ ರೋಡ್, ವೈಟ್ಫೀಲ್ಡ್ ರಸ್ತೆ, ಹಾಗೆಯೇ ಯಮಲೂರು ರಸ್ತೆ, ಎಲ್ಲ ರಸ್ತೆಗಳು ಕೂಡ ನೀರಿನಿಂದ ಜಲಾವೃತವಾಗಿದ್ದು ಜನ ಹೈರಾಣಾಗಿದ್ದಾರೆ. ಈ ಒಂದು ಸ್ಥಳಗಳಿಗೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಅರವಿಂದ ಲಿಂಬಾವಳಿ, ಬಿಜೆಪಿಯ ಮುಖಂಡರುಗಳು ಮತ್ತು ಅಧಿಕಾರಿಗಳ ತಂಡದೊಂದಿಗೆ ಟ್ರ್ಯಾಕ್ಟರ್ ಏರಿ ಈ ಒಂದು ಹೈಟೆಕ್ ಸಿಟಿಯಲ್ಲಿ ಟ್ರ್ಯಾಕ್ಟರ್ ಮೂಲಕವೇ ರೌಂಡ್ಸ್ ಮಾಡಿದ್ರು. ಎಲ್ಲೆಲ್ಲಿ ಅಂತೀರಾ, ಆ ಎಲ್ಲ ದೃಶ್ಯಗಳನ್ನು ನೋಡೋಣ ಬನ್ನಿ. ಅರೆ ಬೆಂಗಳೂರು ಹೈಟೆಕ್ ಸಿಟಿ ಅಲ್ವಾ, ಯಾವುದೋ ಫಾರಿನ್ ಕಾರಲ್ಲೋ ಇಂಪೋರ್ಟೆಡ್ ಕಾರಲ್ಲೋ ಸುತ್ತಾಡ್ಬೇಕಿತ್ತಲ್ವಾ. ಆದ್ರೆ ಗ್ರಾಮೀಣ ಭಾಗದಲ್ಲಿ ರೈತರು ಬಳಸುವಂತ ಟ್ರ್ಯಾಕ್ಟರ್ ಏರಿ ಇವರು ರೌಂಡ್ಸ್ ಮಾಡ್ತಿದ್ದಾರೆ ಅಂತಂದ್ರೆ ಮಳೆ ಎಷ್ಟರ ಮಟ್ಟಿಗೆ ಆಗಿರಬೇಕು, ಇಲ್ಲಿನ ಅವ್ಯವಸ್ಥೆ ಇನ್ನೆಷ್ಟು ಆಗಿರಬೇಕು ಅನ್ನೋದು ರೌಂಡ್ಸ್ ಮಾಡ್ತಾ ಇರೋದ್ರಿಂದಲೇ ನಮಗೆ ಅರ್ಥವಾಗುತ್ತೆ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಯಮಲೂರು, ಗುರುರಾಜ ಲೇಔಟ್, ಫನ್ಸ್ ಹ್ಯಾಬಿಟೇಟ್, ಸ್ಪೈಸ್ ಗಾರ್ಡನ್, ದಿಶಾ ಅಪಾರ್ಟ್ಮೆಂಟ್, ಬಳಗೆರೆ, ವರ್ತೂರು ರಸ್ತೆ, ಪಾಪಯ್ಯ ರೆಡ್ಡಿ ಲೇಔಟ್, ಮುನ್ನೆಕೊಳಾಲ, BWSSB ಟ್ರೀಟ್ಮೆಂಟ್ ಪ್ಲಾಂಟ್, SBR ಪ್ಯಾಲೇಸ್ ಹತ್ತಿರ, ಮಾರತ್ತಹಳ್ಳಿ, ಹೀಗೆ ಹಲವು ಪ್ರದೇಶಗಳಲ್ಲಿ ರೌಂಡ್ಸ್ ಮಾಡಿದಂತಹ ಅರವಿಂದ ಲಿಂಬಾವಳಿ ಹಲವು ರೀತಿಯಾದಂಥ ಮಾರ್ಗಸೂಚಿಗಳನ್ನು ಕೂಡ ಅಧಿಕಾರಿಗಳಿಗೆ ನೀಡಿದ್ದು ಹೀಗೆ. ಅದು ಫ್ಲೋ ಜಾಸ್ತಿ ಇರೋದ್ರಿಂದ ಕಾಣುತ್ತೆ. ಇದು ಈ ವಾಟರ್ ಸ್ಟಾಗ್ನೆಂಟ್ ಆಗಿದೆ ಮತ್ತು ಈ ಲೆವೆಲ್ ಆ ಕಡೆ ಬರೋದು ಹಿಂಗೆ ನುಗ್ಗಿದೆ. ಇದೆಲ್ಲ ಬಂದು ಪೂಜೆ ಮಾಡಿದ್ರಲ್ಲ, ಇದೊಂದು ಕೆಲಸದಲ್ಲಿ ಆ ವೆಯ್ಟ್ಗೂ ಇದಕ್ಕೂ ರೈತಲ್ಲಿ ಆಯ್ತಲ್ಲ. ಇಲ್ಲಿಂದ ಆಚೆ ಹೋದ್ರೇನೆ ಏನೆಲ್ಲ ಮಾಡೋಕ್ಕಾಗಲ್ಲ. ಅಲ್ಲೆಲ್ಲಿ ವೆಂಟ್ ಇದೆಯೋ ಅಲ್ಲಿಗೆ ಈ ಗ್ರೇಡಿಯಂಟ್ ಲೆವೆಲ್, ಆ ಗ್ರೇಡಿಯಂಟ್ ಲೆವೆಲ್ಗಿಂತ ಸ್ವಲ್ಪ ಹೈಟಲ್ಲಿ ಮಾಡಿ ಪೈಪ್ ಕೊಟ್ಬಿಟ್ರೆ ಆಯ್ತು. ಹಾಗೆ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡಿದಂಥ ಅರವಿಂದ ಲಿಂಬಾವಳಿ ಒಟ್ಟು 5 ಕಾರಣಗಳನ್ನು ಈ ಒಂದು ಮಹದೇವಪುರದಲ್ಲಿ ಯಾವಾಗ ಭಾರಿ ಮಳೆ ಆಯಿತು ಅಸ್ತವ್ಯಸ್ತವಾಗಿದ್ದಕ್ಕೆ 5 ಕಾರಣಗಳನ್ನು ನೀಡಿದ್ದಾರೆ. ಅದನ್ನೊಮ್ಮೆ ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ. ವಿಶೇಷವಾಗಿ ನಮ್ಮ ಮಹದೇವಪುರ ಕ್ಷೇತ್ರದಲ್ಲಿ, ಅಂದರೆ ಮಹದೇವಪುರ ಡಿವಿಷನ್ನಲ್ಲಿ BBMP ದೃಷ್ಟಿಯಿಂದ ಇಲ್ಲಿ ಜಾಸ್ತಿ ಮಳೆ ಬಿದ್ದಿದೆ ಮತ್ತು ಬೀಳೋದಿದೆ. ಕಳೆದ ವಾರ ನಮ್ಮ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ವೀಕ್ಷಣೆಗೆ ಬಂದಿದ್ದರು. ಮಳೆಯ ಅನಾಹುತಗಳು ಆಗೋದಕ್ಕೆ 5 ಕಾರಣಗಳಿದೆ. ಒಂದು, ಜಾಸ್ತಿ ಮಳೆ ಬೀಳ್ತಾ ಇದೆ, ವಾಡಿಕೆಗಿಂತ ಜಾಸ್ತಿ. ಪ್ರತಿ ವರ್ಷ ನಾವು ಎಷ್ಟು ನಿರೀಕ್ಷೆ ಮಾಡ್ತಿದ್ವೋ ಅದಕ್ಕಿಂತ ಜಾಸ್ತಿ ಇದೆ, 3-4 ಪಟ್ಟು ಜಾಸ್ತಿ ಮಳೆ ಬೀಳ್ತಾ ಇದೆ. ಎರಡನೇ ಕಾರಣ, ಇಡೀ ಬೆಂಗಳೂರಿನಲ್ಲಿ ಬೀಳೋ ಮಳೆ ಈ ಭಾಗಕ್ಕೆ ಬಂದು ದಕ್ಷಿಣ ಪಿನಾಕಿನಿ ನದಿಗೆ ಹೋಗಿ ಜಾಯಿನ್ ಆಗುತ್ತೆ. ಯಲಹಂಕದಲ್ಲಿ ಬೀಳಿ, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಬೀಳಿ.
ಎಲ್ಲವೂ ಹರ್ಕೊಂಡು ಈ ಭಾಗದ ಪೂರ್ವ ಭಾಗದಿಂದ ಹರಿದು ಹೋಗುತ್ತೆ. ಮೂರನೇ ಕಾರಣ, ನಮ್ಮಲ್ಲಿರೋ ಕೆರೆಗಳು ತುಂಬಾಗಿದೆ. ಹಿಂದೆ ಬಿದ್ದಿರೋ ಮಳೆ ಕಾರಣದಿಂದ ಕೆರೆಗಳು ತುಂಬ ಹೋಗಿದೆ. ಕೆರೆಗಳಿಗೆ ಹೋಗೋ ನೀರು ಕೂಡ ಆಚೆ ಓವರ್ಫ್ಲೋ ಆಗುತ್ತೆ. ನಾಲ್ಕನೇ ಕಾರಣ, ಒತ್ತುವರಿಗಳು ದೊಡ್ಡ ಪ್ರಮಾಣದಲ್ಲಿದೆ. ಒತ್ತುವರಿ ನಾವು ಖಾಲಿ ಮಾಡಿಸ್ತಾ ಇದ್ದೀವಿ, ಆದರೂ ದೊಡ್ಡ ಪ್ರಮಾಣದಲ್ಲಿದೆ. ಐದನೇ ಕಾರಣ, ಬಿಲ್ಡಿಂಗ್ಗಳು ಬಂದುಬಿಟ್ಟಿದೆ. ಬಿಲ್ಡಿಂಗ್ಗಳ ಮೇಲೆ ಬಿದ್ದಿರೋ ಮಳೆ ನೀರು ಸಹಜವಾಗಿ ಕೆಳಗೆ ರಸ್ತೆಗೆ ಬರುತ್ತೆ, ಇಲ್ಲ ಕಾಲುವೆಗೆ ಹೋಗುತ್ತೆ. ಸೊ ಭೂಮಿ ಒಳಗೆ ಇಂಗೋದಕ್ಕೆ ಅವಕಾಶವೇ ಇಲ್ಲ. ಹೀಗಾಗಿ ಫ್ಲಡ್ಡಿಂಗ್ ಆಗ್ತಾಯಿದೆ ದೊಡ್ಡ ಪ್ರಮಾಣದಲ್ಲಿ. ಮೊನ್ನೆ ರಾತ್ರಿ ವಿಪರೀತ ಮಳೆ ಬಿದ್ದಂಥ ಸಂದರ್ಭದಲ್ಲಿ ನಾನು ರಾತ್ರಿ 2 ಗಂಟೆಗೆ ನಮ್ಮೆಲ್ಲ ಮುಖಂಡರಿಗೆ, ವಾಲಂಟಿಯರ್ಸಿಗೆ, ಆಫೀಸರ್ಸ್ಗೆ ಫೋನ್ ಮಾಡಿ ತಕ್ಷಣ ಪರಿಹಾರ ಕಾರ್ಯದಲ್ಲಿ ತೊಡಗಬೇಕು ಅಂತ ಕರೆ ಕೊಟ್ಟಿದ್ದೆ. ಫೋನ್ ಮಾಡಿ ದೂರವಾಣಿ ಮುಖಾಂತರ ಸಂದೇಶಗಳನ್ನು ಕಳಿಸಿ ಹೇಳಿದ್ದೆ. ಅವತ್ತು ರಾತ್ರಿಯಿಂದ ನಮ್ಮವರೆಲ್ಲ ಕಾರ್ಯತತ್ಪರರಾಗಿದ್ದಾರೆ. ಇದರಲ್ಲಿ ಎಲ್ಲೆಲ್ಲಿ ಆಹಾರ ಬೇಕು ಒಳಗೆ ಸಿಕ್ಕಾಕೊಂಡಿದ್ದಾರೆ. ಆಹಾರ, ಹಾಲು, ನೀರು ಇದೆಲ್ಲ ಸಪ್ಲೈ ಮಾಡ್ತಾಯಿದ್ದೀವಿ. ಹಾಗೆಯೇ ಕೆಲವು ಕಡೆಗೆ ಶಿಫ್ಟ್ ಮಾಡಬೇಕಾಗಿದೆ ಒಳಗಿರೋ ಜನರನ್ನ. ಟ್ರ್ಯಾಕ್ಟರ್ಗಳನ್ನು ಇಟ್ಕೊಂಡು ನಮ್ಮ ಕಾರ್ಯಕರ್ತರು, SDRF ಟೀಮ್ನವರು ಬೋಟ್ಗಳನ್ನ ಇಟ್ಕೊಂಡಿದ್ದಾರೆ. ಇವತ್ತು NDRF ಟೀಮ್ ಬಂದಿದೆ, ಅವರು ಬೋಟ್ಗಳನ್ನು ಇಟ್ಕೊಂಡು ಜನರನ್ನು ಆಚೆ ತಂದು ಸುರಕ್ಷಿತವಾದಂಥ ಸ್ಥಳಕ್ಕೆ ಕಳಿಸ್ತಾ ಇದ್ದೀವಿ. ಅದನ್ನು ಹರಿದು ಹೋಗೋ ದೃಷ್ಟಿಯಿಂದ ಅಡೆತಡೆಗಳೇನಿದೆ, ಕಾಂಪೌಂಡ್ ವಾಲ್ ಇರ್ಬೋದು ಅಥವಾ ರಾಜಕಾಲುವೆ ಒತ್ತುವರಿ ಆಗಿದ್ದರಿಂದ ಅಲ್ಲಿ ನೀರು ಹರಿದು ಹೋಗದೇ ಇರುವಂಥ ಸಂದರ್ಭ ಇರ್ಬೋದು. ಈ ಥರ ಅಡೆತಡೆಗಳನ್ನು ಒಡೆದಾಕ್ತಾಯಿದ್ದೀವಿ. ಅದು ಖಾಸಗಿ ಜಮೀನೇ ಇರಲಿ, ಸರ್ಕಾರದೇ ಇರಲಿ, ನೀರು ಹರಿದು ಹೋಗ್ಬೇಕು ಮೊದಲಿಗೆ ಅಂತೇಳಿ ವಿನಂತಿ ಮಾಡಿಕೊಟ್ಟು ಹರಿದು ಕಳಿಸ್ತಾ ಇದ್ದೀವಿ. ಸೊ ಮುಖ್ಯಮಂತ್ರಿಗಳು ಕೂಡ ರಿವ್ಯೂ ಮಾಡಿದ್ದಾರೆ. ರಾಜಕಾಲುವೆಗಳು ಕನ್ಸ್ಟ್ರಕ್ಟ್ ಆಗಬೇಕು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಮ್ಮಲ್ಲಿ. ಬರೋ ದಿನಗಳಲ್ಲಿ ಮಳೆ ನಿಂತ ಮೇಲೆ ಆ ಕಾರ್ಯವನ್ನು ಕೂಡ ಕೈಗೆತ್ತಿಕೊಳ್ತೀವಿ. ದೊಡ್ಡ ಪ್ರಮಾಣದಲ್ಲಿ ಒತ್ತುವರಿ ತೆರವುಗೊಳಿಸುವಂಥದ್ದು ಒಂದು ಚಾಲೆಂಜ್ ಇದೆ, ಅದನ್ನು ಮಾಡ್ತೀವಿ. ಹಾಗೆಯೇ ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದಕ್ಕೂ ನಾವು ಒಂದಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ದೀವಿ ಅನ್ನೋ ಮಾತನ್ನು ತಿಳಿಸಿದರು. ಸಜೆಷನ್ ಇಲ್ಲ, ಕೆಲಸ ಮಾಡ್ತಾ ಇದ್ದಾರೆ ಅವರು. ಒಡೆದಾಕೋ ಕೆಲಸ ಮಾಡ್ತಾ ಇದ್ದಾರೆ. NDRF, SDRF ಟೀಮ್ಗಳ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಮುಖಂಡರು ಕೂಡ ಕೋಆಪ್ರೇಟ್ ಮಾಡ್ತಾ ಇದ್ದಾರೆ. ಟ್ರ್ಯಾಕ್ಟರ್ಗಳನ್ನ ಇಟ್ಕೊಂಡು ಟ್ರ್ಯಾಕ್ಟರ್ ಮುಖಾಂತರ ಒಳಗಿರುವಂಥ ಈ ಎಪ್ಸಿಲಾನ್ ಅಂತ ಒಂದು ಭಾಳ ಪಾಶ್ ಲೇಔಟ್ ಇದೆ, ಅದರಲ್ಲಿರೋನು ಟ್ರ್ಯಾಕ್ಟರ್ ಮುಖಾಂತರ ಹೊರಗೆ ತರ್ತಾಯಿದ್ದೀವಿ. ಈ ಪ್ರಯತ್ನದಲ್ಲಿ ಇದ್ದೀವಿ. ಸದ್ಯ ಈಗ ನಾವು ಮಾಡ್ತಾ ಇದ್ದವರು ರೇನ್ ರಿಲೀಫ್ ವರ್ಕ್ಸ್, ಮಳೆ ನಿಂತ ಮೇಲೆ ಕನ್ಸ್ಟ್ರಕ್ಷನ್ ವರ್ಕ್ ಪ್ರಾರಂಭ ಮಾಡಬೇಕು, ಅದನ್ನು ಮಾಡ್ತೀವಿ. ಹಾಗೆಯೇ ವರ್ತೂರು ಸಮೀಪ 23 ವರ್ಷದ ಮ್ಯೂಸಿಕಲ್ ಅಡ್ಮಿನಿಸ್ಟ್ರೇಟರ್ ಆಗಿದ್ದಂತಹ ಅಖಿಲಾಳನ್ನ ಕಳೆದುಕೊಂಡಿದ್ದಕ್ಕಾಗಿಯೇ ಸಾಂತ್ವನ ಹೇಳಿದರು ಮತ್ತು ಅವರಿಗೆ ಪರಿಹಾರವನ್ನು ನೀಡುವ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಅಂತ ತಿಳಿಸಿದರು. ಸಿದ್ದಾಪುರದಲ್ಲಿ ಯುವತಿ ಸಾವು, ಅದಕ್ಕೆ ಪ್ರೊಸೀಜರ್ಸ್ ಇದೆ. ಅದನ್ನು ಬೆಳಗ್ಗೆನೇ ನನಗೆ ತಿಳಿಸಿದರು. ತಕ್ಷಣ ಆ ಪ್ರೊಸೀಜರ್ನ ಮಾಡೋಕ್ಕೆ ಪೊಲೀಸರಿಗೆ ಮತ್ತು BBMP ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೆ. ಅವರು ಪರಿಹಾರ ಕೊಡ್ತಾರೆ. ಒಟ್ಟಿನಲ್ಲಿ ಅಸ್ತವ್ಯಸ್ತವಾಗಿದ್ದಂಥ ಮಹದೇವಪುರ ಕ್ಷೇತ್ರದಾದ್ಯಂತ ಅರವಿಂದ ಲಿಂಬಾವಳಿ ಅವರು ರೌಂಡ್ಸ್ ಮಾಡ್ತಿದ್ದಾರೆ, ಅಧಿಕಾರಿಗಳನ್ನ ಕರೆದುಕೊಂಡು ಹೋಗ್ತಿದ್ದಾರೆ ಮತ್ತು ಶಾಶ್ವತ ಪರಿಹಾರದತ್ತ ಎಲ್ಲ ರೀತಿಯಾದಂತಹ ಸಮಾಲೋಚನೆಗಳನ್ನ ನಡೆಸುವ ಮೂಲಕ ಜನರಿಗೆ ಒಂದಷ್ಟು ಸಾಂತ್ವನವನ್ನ ತಿಳಿಸುತ್ತಿದ್ದಾರೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.